ಸಮಚರಣಸರೋಜಂ ಸಾಂದ್ರನೀಲಾಂಬುದಾಭಂ ಜಘನನಿಹಿತಪಾಣಿಂ ಮಂಡಲಂ ಮಂಡನಾ ತರುಣತುಲಸಿಮಾಲಾ ಕಂಧರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಶಮದಮಾದಿ ಗುಣಭರಿತಗೆ ಗರ್ವರಹಿತಗೆ ಶಮದಮಾದಿ ಗುಣಭರಿತ ಉಮಾತನಯ ಕುಮಾರಾಗ್ರಜ ನಮೋ ನಮಸ್ತೆ. ಶಮದಮಾದಿ ಗುಣ ಸಮೂಹ ವಿಮಲ ರೂಪಗ ಶಮದಮಾದಿ ಗುಣ ಸಮೂಹ ವಿಮಲ ರೂಪಗ ಉಮಾತನಯ ಕುಮಾರಾಗ್ರಜ ನಮೋ ನಮಸ್ತೆ. ನಮಿಸುವೆ ನಂಗಜಗೆ ಅಮಿತಾನಂದನಿಗೆ ನಮಿಸುವೆ ನಂಗಜಗೆ ಅಮಿತಾನಂದನಿಗೆ ಶಮದಮಾದಿ ಗುಣ ಸಮೂಹ ವಿಮಲ ರೂಪಗೆ ಶಮದಮಾದಿ ಗುಣ ಸಮೂಹ ವಿಮಲ ರೂಪಗೆ ಆತನಯ ಕುಮಾರಾಗ್ರಜ ನಮೋ ನಮಸ್ತೆ. ಪ್ರಮತಾಧಿ ಸೇವಿತಗೆ ಪ್ರಮತಾಧಿ ಸೇವಿತಗೆ ಪ್ರಮುಖ ವಿದ್ಯಾದಾತನಿಗೆ ಪ್ರಮತಾಧಿ ಸೇವಿತಗೆ ಕಮಲಜಾದಿ ಕಂದರ್ಪರು ಅಮರ ನಿನ್ನ ಭಜಿಸುತಿಘರು ಕಮಲಜಾದಿ ಕಂದರ್ಪರು ಕಮಲಜಾದಿ ಕಂದರ್ಪರು ಅಮರ ನಿನ್ನ ಭಜಿಸುತಿಘರು ಕಮಲಜಾದಿ ಕಂದರ್ಪರು ಅಮರ ನಿನ್ನ ಭಜಿಸುತಿಘರು ಕಮಲಜಾದಿ ಇಚ್ಛಿಪವರಗಳನ್ನು ಸಚ್ಚರಿತನೆ ನೀನು ಇಚ್ಛಿಪವರಗಳನ್ನು ಸಚ್ಚರಿತನು ನೀನು ಮೆಚ್ಚಿ ಮೂಲ ನಾರಾಯಣ ನಿಚ್ಛ ಸಲಿಸುವಂತೆ ಎಸಗು ಮೆಚ್ಚಿ ಮೂಲ ನಾರಾಯಣ ನಿಚ್ಛ ತರುವಂತೆ ಎಸಗು ಕುಮಾರನಯ ಕುಮಾರಾಗ್ರಜ ನಮೋ ನಮಸ್ತೆ. ಶಮದಮಾದಿ ಗುಣ ಸಮೂಹ ವಿಮಲ ರೂಪನೇ ಶಮದಮ ಗುಣ ಸಮ ಶಮ ದಮಾದಿ ಗುಣ ಗುಣ ಸಮೂಹ ವಿಮಲ ರೂಪನು ವಿಮಲ ರೂಪನೆ ರೂಪನೆ ಲಕ್ಷ್ಮೀ ರಮಣ ಗೋವಿಂದ. ಹಾಡಿದರೆ ಎನ್ನೊಡೆಯನ ಹಾಡು ಹಾಡಿದರೆ ಎನ್ನೊಡೆಯನ ಹಾಡು ಬೇಡಿದರೆ ಒಡೆಯನ ಬೇಡುವೆ ಬೇಡಿದರೆ ಒಡೆಯನ ಬೇಡುವೆ ಹಾಡಿದರೆ ಒಡೆಯನ ಹಾಡು ಹಾಡಿದರೆ ಎನ್ನೊಡೆಯನ ಹಾಡು. ಒಡೆಯಗೆ ಒಡಲ ತೋರುತ್ತಾ ಒಡೆಯಗೆ ಒಡಲ ತೋರುತ್ತಾಯನ್ನ ಬಡತನ ಭಿನ್ನ ಮಾಡುವೆ ಎನ್ನ ಬಡತನ ಭಿನ್ನ ಮಾಡುವೆ ಒಡೆಯ ಪುರಂದರ ವಿಠಲ ನಿನ್ನಡಿಗಳ ಒಡೆಯ ಪುರಂದರ ವಿಠಲ ನಿನ್ನಡಿಗಳ
ಅಡಿಗಳ ಸಾರಿ ಬದುಕುವೆ ಬದುಕುವೆ ಅಡಿಗಳ ಸಾರಿ ಬದುಕುವೆ ಹಾಡಿದರೆ ಒಡೆಯನ ಹಾಡುವೆ ಹಾಡಿದರೆ ಒಡೆಯನ ಹಾಡುವೆ ಬೇಡಿದರೆ 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 ಒಡೆಯನ ವಿಠಲನ ಬೇಡುವೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಾಃ ನಮಸ್ಯಂತಶ್ಚ ಮಾಂ ನಿತ್ಯಾ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಭಗವತ್ ಪ್ರಾಪ್ತಿಯ ಸಾಧನೆಗಳಲ್ಲಿ ನವವಿಧ ಭಕ್ತಿಯಲ್ಲಿ ಪರಮಾತ್ಮನ ಗುಣಗಾನ ಮಾಡುವ ಸ್ತುತಿರೂಪವಾದ ಕೀರ್ತನ ಭಕ್ತಿಗೆ ವಿಶೇಷ ಪ್ರಾಧಾನ್ಯವಿದೆ. ಭಗವದ್ಗೀತೆಯಲ್ಲಿ ಭಗವಂತನು ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ, ಭಗವಂತನಾದ ನನ್ನನ್ನು ಸತತವೂ ಕೀರ್ತಿಸುವುದು, ಅದರ ಜೊತೆಗೆ ತಂತಿವಾದನವೇ ತಾಳವೀಣ ಮೃದಂಗಾದಿಗಳ ಜೊತೆಯಲ್ಲಿ ಗಾನಯೋಗಗಳಾಗಿ ನನ್ನನ್ನು ಕೊಂಡಾಡತಕ್ಕಂತಹ ಭಕ್ತರ ಮೇಲೆ ವಿಶೇಷವಾದ ಅನುಗ್ರಹವಂತಾನು ಬೀರುವನೆಂಬುದಾಗಿ ಭಗವಂತ ತಿಳಿಯಪಡಿಸುತ್ತಾನೆ. ಪರಮಾತ್ಮನ ಗುಣಕಥನ ಮಾಡು, ಸ್ತುತಿರ್ನಾಮ ಗುಣಕಥನಂ, ಅದನ್ನು ಶ್ರದ್ಧೆಯಿಂದ ಮಾಡು. ಭಗವಂತನ ಕುರಿತು ನಾನೇನು ತಿಳಿದಿಲ್ಲ, ಅವನ ಕುರಿತಾದ ಜ್ಞಾನ ನನಗಿಲ್ಲ, ಆದ್ರಿಂದ ಹೇಗೆ ಕೀರ್ತಿಸಲಿ ಅನ್ನಬೇಡ. ಪರಮಾತ್ಮನ ತಿಳಿದವರು ಯಾರಿದ್ದಾರೆ? ಅವನನ್ನು ಅವನೇ ತಿಳಿಯಬಲ್ಲ. ಎನ್ನಮ್ಮ ಸಿರಿದೇವಿ, ಪುರಂದರದಾಸ ಅಂತಾನೆ, ನೀನೇನು ತಿಳಿಯೋದು? ಎನ್ನಮ್ಮ ಸಿರಿದೇವಿ ಇನ್ನೂ ಅರಿಯಳೋ ಕುನ್ನಿ ಮಾನವ ನೀ ಎಂಬನ್ನೇ. ಸಾಕ್ಷಾತ್ ಲಕ್ಷ್ಮೀದೇವಿಯರಿಗೆ ನಾರಾಯಣನ ಮಹಿಮೆಗಳು ತಿಳಿದಿಲ್ಲ, ಮತ್ತು ನಾವು ನೀವು ಎಷ್ಟು ತಿಳಿಯಬಹುದು? ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸ್ನೇಹಾಂಶ ಪ್ರಧಾನವುಳ್ಳಂತ ಆ ಭಕ್ತಿ ಪ್ರೇಮದಿಂದ ಅವನು ಕೊಂಡಾಡ್ತೇವೆ. ಸುದೃಢ ಸ್ನೇಹರೂಪವಾದ ಭಕ್ತಿಯನ್ನು ತಿಳಿಯದೆ ಪರಮಾತ್ಮನ ಕೊಂಡಾಡಿದರು, ಅರಿಯದೆ ಉರಿಯನ್ನು ಮುಟ್ಟಿದರೆ ಹೇಗದು ಉರಿದು ಬಿಡುತ್ತದೋ ಸುಟ್ಟು ಬಿಡುತ್ತದೋ ಅದೇ ಪ್ರಕಾರ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗ್ತಾವಂತೆ. ಹಾಗೆ ಭಗವಂತನನ್ನು ಮುಗ್ಧನಾಗಿ ಕೊಂಡಾಡಿದಂಥ ಒಬ್ಬ ಭಕ್ತನಿಗೆ ಅವನ ಮಾತನ್ನು ನಿಜ ಮಾಡಿ ತೋರಿಸಿದ ಆ ಪಂಢರೀನಾಥ, ಆ ಪಂಢರಿಗೊಡೆಯ, ಆ ಪಂಢರಿಯ ಪಾಂಡುರಂಗನ ಭಕ್ತಿ ಪ್ರೇಮ, ಆ ಪಂಢರಾಪುರದ ಮಹಿಮೆ, ಅದನ್ನು ಈ ಪಂಢರಿ ಮಹಾತ್ಮೆ ಚರಿತ್ರೆಯಲ್ಲಿ ಕೇಳಿ ಆ ಭಕ್ತಿ ಪ್ರೇಮವನ್ನು ಹೆಚ್ಚಿಸಿಕೊಳ್ಳೋಣವಂತೆ. ಪುಂಢಳೀಕಾವರದೆ ಪಾಂಡುರಂಗ ಹರಿ ವಿಠ. 5 ಶತಮಾನಗಳ ಹಿಂದೆ ರಾಮರಾಜನಾಳ್ವಿಕೆಯು ರಾಜರಾಜೇಶ್ವರಿ ಕುಲದೈವತಮೋ, ರಾಜರಾಜೇಶ್ವರಿ ಕುಲದೈವತಮೋ ರಾಮರಾಜನಾಳ್ವಿಕೆಯು. ಭುವನ ಭಾಗ್ಯ ಕರ್ನಾಟ ವೈಭವ, ಭುವನ ಭಾಗ್ಯ ಕರ್ನಾಟ ವೈಭವ, ಭುವನೇಶ್ವರಿ ರಕ್ಷಿಪಳು ರಾಜ್ಯವ. ಭುವನ ಭಾಗ್ಯ ಕರ್ನಾಟ ವೈಭವ, ಭುವನೇಶ್ವರಿ ರಕ್ಷಿಪಳು ರಾಜ್ಯವ. ನವನವೋನ್ಮೇಷ
ಶಿಲಾಕಲಾಮಯ ನವನವೋನ್ಮೇಷ ಶಿಲಾಕಲಾಮಯ ಶಿವಸುಂದರ ಸತ್ಯಾತ್ಮಕ ಶುಭವೋ ಶಿವಸುಂದರ ಸತ್ಯಾತ್ಮಕ ಶುಭವೋ ರಾಮರಾಜನಾಳ್ವಿಕೆ ರಾಜರಾಜೇಶ್ವರಿ ಕುಲದೈವತಮೋ ರಾಜರಾಜೇಶ್ವರಿ ಕುಲದೈವತಮೋ ರಾಮರಾಜನಾಳ್ವಿಕೆ ಪಾವನವಾದ ಭೀಮ ತುಂಗ ಕೃಷ್ಣ ಕಾವೇರಿ ಮೊದಲಾದಂಥ ಪುಣ್ಯ ತೀರ್ಥಗಳಿಂದ ಪಾವನವಾದ ಕರ್ನಾಟಕ ದೇಶ. ವೃಕ್ಷಗಳಲ್ಲಿ ಶ್ರೇಷ್ಠವಾದ ಶ್ರೀಗಂಧದ ವೃಕ್ಷ ಅದಿರೋದು ಕರ್ನಾಟಕದಲ್ಲಿ. ಲೋಹಗಳಲ್ಲಿ ಶ್ರೇಷ್ಠವಾದ ಚಿನ್ನ ಅದು ಸಿಗೋದು ಕರ್ನಾಟಕದಲ್ಲಿ. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಆನೆ ಅದಿರೋದು ಕರ್ನಾಟಕದಲ್ಲಿ. ಬುದ್ಧಿಜೀವಿಗಳಲ್ಲಿ ಅಪರೋಕ್ಷಗಳು ಜ್ಞಾನಿಗಳೆಂಬ ಶಂಕರ ರಾಮಾನುಜ ಮಧ್ವಾಚಾರ್ಯರ ಕಾರ್ಯಕ್ಷೇತ್ರ ಕರ್ನಾಟಕ. ಎಲ್ಲ ಪರಂಪರೆ. ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದರು ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ ಶರ್ವ ಪಂಪರನ್ನರ ಷಡಾಕ್ಷರಿ ಮೋದಣ್ಣರ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ ಶರ್ವ ಪಂಪರನ್ನರ ಷಡಕ್ಷರಿ ಮುದ್ದಣ್ಣರ ತಾಯೆ ನಿನ್ನ ಬಸಿರ ಹೊನ್ನಗನಿ ವಿದ್ಯಾರಣ್ಯರ ತಾಯೆ ನಿನ್ನ ಬಸಿರ ಹೊನ್ನಗನಿ ವಿದ್ಯಾರಣ್ಯರ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ. ಇಲ್ಲೇನಿಲ್ಲ, ಎಲ್ಲ ವೈಭವಗಳ ಠಾಪ್. ಕೃಷ್ಣದೇವರಾಜನ ಅಳಿಯ ರಾಮರಾಜನ ಅಧಿಕಾರ ನಡೆಯುತ್ತಾ ಇದೆ. ಯಾತ್ರಾರ್ಥಿಗಳು ಪಂಢರಪುರದಿಂದ ಬಂದವರೊಂದು ಗುಂಪು ಬಂದಿದೆ. ಭುವನೇಶ್ವರಿ ರಾಜರಾಜೇಶ್ವರಿಯ ದರ್ಶನಕ್ಕಾಗಿ ಬಂದಿದ್ದಾರೆ. ಆ ಬ್ರಾಹ್ಮಣ ಮಂಡಳಿಯನ್ನು ಭಕ್ತ ಮಂಡಳಿಯನ್ನು ಕರೆದು ರಾಮರಾಜ ಭುವನೇಶ್ವರಿಯ ದರ್ಶನ ಮಾಡಿಸುತ್ತಾನೆ. ನೋಡಿ ಜಗದಂಬಿಕೆಯನ್ನ, ಇಂಥ ದೇವಾಲಯ, ಇಂಥ ವೈಭವ, ಇಂಥ ದಿವ್ಯಾಭರಣ ನೀವೆಲ್ಲಾದರೂ ನೋಡಿದ್ದುಂಟೆ? ಆಗ ಬ್ರಾಹ್ಮಣ ಮಂಡಳಿಯಲ್ಲಿ, ಭಕ್ತ ಮಂಡಳಿಯಲ್ಲಿ ಪಂಢರಪುರದ ಒಬ್ಬ ಬ್ರಾಹ್ಮಣ ಇದ್ದ. ಅವ ಪಂಢರಪುರದವ ಅಂತ ಹೆಸರು ಮಾತ್ರ, ಆ ಊರೇ ನೋಡಲಿಲ್ಲ, ಅಲ್ಲಿ ಹುಟ್ಟಿದವ ಅಷ್ಟೇ. ಆದ್ರೆ ನಾನು ಪಂಢರಪುರದವ, ವಿಠ್ಠಲನ ಊರಿನವ ಅಂತ ಒಂದು ಅಭಿಮಾನ ಇದೆ ಅವನಿಗೆ. ಅವನಂದ, ರಾಜ ಇದೇನು ದೇವಾಲಯ, ಇದೇನು ವಿಜಯನಗರ? ನಿಜವಾದ ನಗರ ಅನ್ನಬೇಕು, ಪುರ ಅನ್ನಬೇಕು ಪಂಢರಪುರವನ್ನ. ಆ ಪಂಢರಪುರಕ್ಕೆ ಸಮಾನವಾದ ಎಲ್ಲುಂಟು? ಮೊದಲು ಪಂಢರಪುರವೇ ರಚನೆ ಆಯಿತು. ಇದನ್ನು ನೋಡಿ ಆಮೇಲೆ ವೈಕುಂಠ ಅಂತ ನಾರಾಯಣ ಕಟ್ಟಿದ. ಆದ್ರಿಂದ ಪಂಢರಪುರವೇ ಶ್ರೇಷ್ಠವಾದ್ದು. ರಾಮರಾಜನಿಂದ ಏನೋ ಅಂಥ ವೈಶಿಷ್ಟ್ಯ ಪಂಢರಪುರದಲ್ಲಿ. ರಾಜ ನಿನಗೇನಲ್ಲಿ ನಾನು, ಪಂಢರಪುರದಲ್ಲಿ ಚಂದ್ರಭಾಗ ಅಂತ ಒಂದು ನದಿ ಇದೆ. ಆ ನದಿಯಲ್ಲಿ ಹರಿಯತಕ್ಕಂಥಾದ ನೀರಲ್ಲ, ಅಮೃತ. ಪಂಢರಪುರದಲ್ಲಿ ವೃಕ್ಷಗಳು ಅಂತಿಲ್ಲ, ಎಲ್ಲಾ ಕಲ್ಪವೃಕ್ಷಗಳು. ಅಲ್ಲಿ ದನಗಳು ಅಂತಿಲ್ಲ, ಎಲ್ಲಾ ಕಾಮಧೇನುಗಳು. ಅಲ್ಲಿ ಶಿಲೆ ಅಂತಿಲ್ಲ, ಎಲ್ಲಾ ಸ್ಪರ್ಶ ಶಿಲೆಗಳು. 33 ಕೋಟಿ ದೇವತೆಗಳು, ಸುರ ನರ ಉರಗ ಯಕ್ಷ ಕಿನ್ನರ ಕಿಂಪುರುಷಾದಿಗಳು ನಿರಂತರ ಸಂಚರಿಸ್ತಾ ಇದ್ದಾರೆ. ಪಂಢರಿಗೆ ಸಮಾನವಾಗಿರತಕ್ಕಂಥ ದೇಶ ಬೇರೆ ಇಲ್ಲವೇ ಇಲ್ಲ. ರಾಮರಾಜನಿಗೆ ಸ್ವಲ್ಪ ಸಿಟ್ಟು ಬಂತು, ಆದರೂ ಸಹಿಸಿಕೊಂಡ. ಬ್ರಾಹ್ಮಣೋತ್ತಮ, ಸರಿ ಸರಿ, ನನ್ನ ವಿಜಯನಗರಕ್ಕಿಂತ ನನ್ನ ಪಂಢರಪುರವೇ ಶ್ರೇಷ್ಠ, ಒಪ್ಪಿಕೊಳ್ತೇನೆ. ಆದ್ರೆ ಇಂಥ ದೇವಾಲಯ, ಇಂಥ ಸಭಾಂಗಣ ಇದು ಪಂಢರಪುರದಲ್ಲಿ ನೋಡಿದ್ಯಾ? ಇವರಂತಾರೆ, ರಾಜ ಸಿಟ್ಟು ಮಾಡಬೇಡ, ಇದೆಂಥ ಸಭೆ, ದೇವರ ಸಭಾಂಗಣ ಪಂಢರಪುರದಲ್ಲಿ ನೋಡಬೇಕು ಅಂದ. ವಸ್ತುತಃ ಇವ ಜನ್ಮದಲ್ಲಿ ಪಂಢರಪುರಕ್ಕೆ ಹೋದವನಲ್ಲ, ನೋಡಿದವನು ಅಲ್ಲ, ಆದರೆ ಶ್ರದ್ಧೆ ಇದೆ ಅವನಿಗೆ. ಅವನಂದ, ಎಂಥ ಪವಿತ್ರವಾದ ಸಭೆ ಅದು, ಜಗಜಗಿಸುವ ಶ್ರೀಕರದ ಕನ್ನಡಿಯೋ, ಜಗದೊಳಗೆಲ್ಲರ ಸ್ಮರಣ ಗರುಡಿಯೋ, ನಗವೈರಿಗೆ ಇದು ನಾಟ್ಯ ಚಾವಡಿಯೋ, ನಾಗನಗರಿಯ ಪ್ರಭೆಗಿಮ್ಮಡಿಯೋ. ನಗಜಾರಮಣ ರಜತ ಗುಡಿಯೋ, ನಾಗದತ್ತದ ಮರ್ಷಿತ ಗುಡಿಯೋ, ಮದನ ಸುರಗ ಕೆಡಿ ಮದನದ ಕೆಡಿಯೋ,
ಮೃಗಶಾಭಕ್ಷಿಯರಿಗೆ ಬೈಪುಡಿಯೋ ಮೃಗದರ ಮಾರ್ತಾಂಡಗಳ ಬೆಳೆಯೋ ಮಜಭಾಪುರ ವೈರಾಜನ ಸಭೆಯೋ ಜಗದೀಪತಿ ಶ್ರೀ ಹರಿಯ ದೇವಡಿವ ನಗುತ್ತಿವೆ ದೀಪಾವಳಿಗಳಲ್ಲಿ ಸ್ತಂಭಗಳು ನೋಡಿ. ಆ ಪಂಢರೀನಾಥನ ಸಭಾಂಗಣಕ್ಕೆ ಸಮಾನವಾದ ಇನ್ನೊಂದು ಯಾವುದು? ರಾಮರಾಜ ಇದನ್ನೂ ಸಹಿಸಿಕೊಂಡ. ಹೋಗಲಿ, ದೇವಾಲಯ ನಿನ್ನದೇ ಶ್ರೇಷ್ಠ, ಪಂಢರಪುರ ನಿನ್ನ ಊರೇ ಶ್ರೇಷ್ಠ. ಈ ದೇವಿಯ ಆಭರಣ ನೋಡು. ಅಪಾದ ಮೌಳಿ ಪರ್ಯಂತರ ನಾನು ದಿವ್ಯಾಭರಣಗಳನ್ನು ಅಲಂಕಾರ ಮಾಡಿದ್ದೆ. ಇಂಥ ಆಭರಣ, ನವರತ್ನದ ಮಾಲೆ, ಬಾಜುಬಂದಿಗಳು, ತಾಟಂಕಗಳು, ಕಿವಿಯ ಓಲೆಗಳು ನಿನ್ನ ಪಾಂಡುರಂಗನಿಗೆ ಇಲ್ಲಿದೆ. ರಾಜ ಸ್ವಲ್ಪ ಸಿಟ್ಟಿಗೆದ್ದಿದ್ದನ್ನು ಹೇಳ್ತಕ್ಕಂಥಾದ್ರೆ ಕಂಡು ಬ್ರಾಹ್ಮಣನಿಗೆ ಭಯವಾಯಿತಾದರೂ ಆ ಪಾಂಡುರಂಗ ದೊಡ್ಡವ ಅಂತ ಹೇಳಲಿಕ್ಕೆ ಮತ್ತೆ ಹೆಮ್ಮೆ ಪಡ್ತಾ. ರಾಜ, ನಿನ್ನ ದೇವಿಯ ಆಭರಣ ಏನು ಹೇಳು? ಈ ನಿನ್ನ ದೇವಿಯ ಮೈ ಮೇಲೆ ಎಷ್ಟೆಷ್ಟು ಆಭರಣಗಳು ಹಾಕಿದ್ಯೋ, ಈ ಎಲ್ಲಾ ಆಭರಣಗಳು ನನ್ನ ಪಾಂಡುರಂಗನ ಎಡಕಾಲಿನ ಕಿರು ಬೆರಳಿನ ಉಂಗುರಕ್ಕೆ ಸಮಾನ. ಅವನ ಎಡಭಾಗದ ಆ ಪಾದದ ಕಿರು ಬೆರಳಿನ ಉಂಗುರ ಅಷ್ಟು ಅಮೂಲ್ಯವಾದದ್ದು. ಈಗ ರಾಜನಿಗೆ ಸಹನೆ ತಪ್ಪಿತು. ಹೇ ಬ್ರಾಹ್ಮಣ, ನನ್ನ ದೇವಿ ಎಲ್ಲ ಆಭರಣಗಳು ನಿನ್ನ ಪಾಂಡುರಂಗನ ಎಡಕಾಲಿನ ಕಿರು ಬೆರಳಿನ ಉಂಗುರಕ್ಕೆ ಸಮಾಂತ್ಯ. ಹೋಗಲಿ, ಇಂಥ ದೇವಿಯನ್ನು ಎಲ್ಲಾರು ನೋಡಿದ್ಯಾ? ಈ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು. ಬ್ರಾಹ್ಮಣ ಹೇಳ್ತಾನೆ, ಸಿಟ್ಟು ಮಾಡಬೇಡ, ನಿಜವನ್ನು ಹೇಳಲೆ, ನಿನ್ ದೇವಿಯನ್ನು ನಾನು ನೋಡ್ಲಿಲ್ಲ ಅಂತಂದ್ಬೇಡ. ಇವಳು ನಿತ್ಯ ನಾನು ನೋಡ್ತಾ ಇದ್ದೆ. ಈಕೆ ಪಂಢರಪುರದಲ್ಲಿ ಪಾಂಡುರಂಗನ ಯಾವ ದೇವಾಲಯದ ಮುಂದೆ ನಿತ್ಯ ನಿನ್ನ ದೇವಿ ತನ್ನ ಕೂದಲಿಂದ ಆ ದೇವಾಲಯದ ಮುಂದೆ ಕಸ ಗುಡಿಸ್ತಾ ಇದ್ದಾಳೆ, ನಾನು ನೋಡಿದ್ದೇನೆ. ಇದನ್ನು ಕೇಳಿದಂಥ ರಾಜ ಕುಪಿತನಾದ ತಕ್ಷಣ ಅಂಗರಕ್ಷಕರನ್ನು ಕರೆದನೋ. ಖಡ್ಗಧಾರಿಗಳು ಬಂದು ಬ್ರಾಹ್ಮಣನ ಎಡಬಲದಲ್ಲಿ ನಿಂತಿದ್ದಾರೆ. ಸಿದ್ಧ ಮಾಡು ರಥ, ನಡಿ ಪಂಢರಪುರಕ್ಕೆ, ತೋರಿಸು ಚಿಂತಾಮಣಿ, ಕಲ್ಪವೃಕ್ಷ, ಅಮೃತ, ದೇವತೆಗಳು, ಕಿರುಬೆರಳ ಉಂಗುರ ತೋರಿಸು, ನಡೆಯಂದು. ಬ್ರಾಹ್ಮಣನಿಗೆ ನಡುಕ ಉಂಟಾಯಿತು. ವಿಠಲ ಪ್ರಭೋ, ಎಡ ಬಲಭಾಗದ ಖಡ್ಗಧಾರಿಗಳು ನಿಂತಿದ್ದಾರೆ. ನನ್ನನ್ನು ಈ ಕರೆದು ಹೋಯ್ತಾರೆ. ನಾನು ಈ ತನಕ ಪಂಢರಪುರವನ್ನು ಕಂಡವನು ಅಲ್ಲ, ಬಂದವನು ಅಲ್ಲ. ನನ್ನ ಹಿರಿಯರೆಲ್ಲ ಅಲ್ಲಿದ್ದವರು. ಪಂಢರೀನಾಥ, ನನ್ನ ಪೂರ್ವಜರೆಲ್ಲ ನಿನ್ನ ಸೇವೆ ಮಾಡಲಿಲ್ವೇ? ನಾನು ನೀನ್ ದೊಡ್ಡವ ಅಂತ ಹೇಳಿದ್ದೇನೆ ಹೊರತು ನನ್ನ ಕುರಿತಾಗಿ ಹೇಳಿಕೊಂಡವನಲ್ಲ. ನಿನ್ನನ್ನು ಕೀರ್ತಿಸಿದ್ದೇನೆ. ಏನಾದ್ರೂ ವ್ಯತ್ಯಾಸವಾದ್ರೆ ಪಾಂಡುರಂಗ, ನಿನ್ನನ್ನು ಕೊಂಡಾಡಿ ಕೊಂಡಾಡಿ ಒಬ್ಬ ಬ್ರಾಹ್ಮಣ ಸತ್ತ ಅಂತ ಬ್ರಹ್ಮಹತ್ಯ ನಿನಗೆ ಬರ್ತು. ನನ್ನನ್ನು ಕಾಪಾಡುವ ಹೊಣೆ ನಿನ್ನದು. ರಾಜ ಹೇಳಿದ, ನಡಿ, ಕುಳಿತುಕೋ ರಥದ ಮೇಲೆ. ಅನುಗ್ರಹಿಸೋ ವಿಠಲ ವಿಠಲ, ಅನುಗ್ರಹಿಸೋ ವಿಠಲ. ಬ್ರಾಹ್ಮಣ ಬೇಡ್ತಾನೆ, ವಿಠಲ ಭಕ್ತ ವತ್ಸಲ, ಆಪತ್ ಬಾಂಧವ, ಅನಾಥ ರಕ್ಷ. ಅನುಮಾನವೇತ ಅನುಚರಣ, ಅನುಮಾನ ವೇತ ಅನುಚರಣ, ಅನುಗ್ರಹಿಸೋ ವಿಠಲ. ಕಟಿಕರ ಭೀಮಾ ತಟ ನಿವಾಸ, ಕಟಿಕರ ಭೀಮಾ ತಟ ನಿವಾಸ, ವಿಠಲ ಕಟಿಕರ ಭೀಮ ತಟ ನಿವಾಸ, ಕಟಿಕರಣಿ ಸುರಕಟಕ ಪಾಲ ವಿಠಲ, ಹಠವಿದೇಕ ಹರಿ ಸಟೆಯಲ್ಲವ, ತ್ರುಟಿ ಕಾಲವು ಯುಗವಾಗಿದೆ
ತ್ರುಟಿ ಯುಗವಾಗಿ 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 ತ್ರುಟಿ ಕಾಲ ಯುಗವಾಗಿ ವಿಠ್ಠಲ ನಂದ ಕಂದ ಮುಚುಕುಂದ ವರದ ಹರಿ ಇಂದಿರಾರಮಣ ಗೋವಿಂದ ಅನುಗ್ರಹಿಸೋ ವಿಠ್ಠಲ पंढरीनाथ महाराज की ಚಂದ್ರಭಾಗಾ ನದಿ ತೀರಕ್ಕೆ ಬಂದು ರಥ ನಿಂತಿದೆ. ಬ್ರಾಹ್ಮಣ, ಇತ್ತಾನೆ ನೀನು ಹೇಳು ಪಂಢರಪುರ ತೋರಿಸು. ಎಲ್ಲಿದ್ದಾನೇನು ಪಾಂಡುರಂಗ, ಎಲ್ಲಿ ದೇವಾಲಯ, ಎಲ್ಲಿ ಚಂದ್ರಭಾಗಾ ನದಿ ತೋರಿಸು. ಬ್ರಾಹ್ಮಣನಿಗೆ ಕಣ್ಣು ಬಿಡ್ಲಿಕ್ಕೆ ಭಯವಾಗ್ತದೆ. ನನ್ನ ನೀತ ಕೊಲ್ತಾನೆ. ಹೇ ಪಾಂಡುರಂಗ, ನಾನು ಪತಿತ ಪಾಪಿ, ನನ್ನನ್ನು ಗೌರವಿಸಬೇಡ, ನನ್ನ ಮೇಲೆ ನಿನಗೆ ಮಮತೆ ಬೇಡ, ನಿನ್ನನ್ನು ಕೊಂಡಾಡಿ ಒಬ್ಬ ಹಾಳಾದಂಬ ಅಪಕೀರ್ತಿ ನನಗೆ ಬರ್ತದೆ. ಆದ್ರಿಂದ ನನ್ನ ರಕ್ಷಣೆ ಮಾಡೆಂಬುದಾಗಿ ಬ್ರಾಹ್ಮಣ ದೇವತೆ ಇದೇ ಚಂದ್ರಭಾಗ ನೋಡು. ರಾಜ ಕೆಳಕಿಳಿದು ಬಂದು ಬೊಗಸೆಯಲ್ಲಿ ಆ ನೀರನ್ನು ಎತ್ತಿಕೊಂಡಿದ್ದಾನೆ. ಕುಡಿಯಬೇಕು ಅಂತ ಬಾಹ್ಯತ್ರ ತರುವಾಗಲೇ ಬ್ರಾಹ್ಮಣನು ಧ್ಯಾನಸ್ಥನಾಗಿ ಪ್ರಾಣ ಭಯದಿಂದ ಪಾಂಡುರಂಗನ ಗುಣಗಾನ ಮಾಡ್ತಾ ಇರುವಂತೆ ಕುಡಿದರೆ ಆ ನೀರು ಸಾಕ್ಷಾತ್ ಅಮೃತವೇ. ಇಂಥ ಮಧುರ ಜಲ ತನ್ನ ಜನ್ಮದಲ್ಲಿ ತಾನು ಎಲ್ಲೂ ಕುಡಿದಿದ್ದಿಲ್ಲ. ಆ ಜಲಪಾನ ಮಾಡಿ ತಿರುಗಿ ನೋಡ್ತಾ ಇದ್ದಾನೆ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ನಂದನವನ, ಇಂದ್ರಾದಿ ದೇವತೆಗಳು, ಎಲ್ಲ ವಿಧವಾದ ವೈಭವ ನೋಡ್ತಾ ಇದ್ದಾನೆ. ರಾಜ ಹುಚ್ಚದ್ಬಿಟ್ಟ. ಹೇ ಬ್ರಾಹ್ಮಣ, ನಾನು ಧನ್ಯನಾದೆ, ಸಾಕ್ಷಾತ್ ವೈಕುಂಠದಲ್ಲೇ ಇದ್ದೇನ. ನೀ ಹೇಳಿದ್ದು ನಿಜವಪ್ಪ. ಮೊದಲು ಈ ಪಂಢರಪುರವನ್ನೇ ರಚಿಸಿ ಆಮೇಲೆ ವೈಕುಂಠ ಮಾಡಿದ್ರು ಎಂಬಾಯಿ. ಎಷ್ಟು ಸುಂದರವಿದು. ಪಾವನ ಭೀಮಾತೀರ, ಪಾವನ ಭೀಮಾತೀರ, ವಿಠ್ಠಲ ನಿಂತಿಹ ಕಟಿಕರ, ವಿಠ್ಠಲ ನಿಂತಿಹ ಕಟಿಕರ, ಪಾವನ ಭೀಮಾತೀರ ವಿಠ್ಠಲ. ಭಕ್ತವತ್ಸಲ ವಿಠ್ಠಲ, ನೀ ಭಕ್ತವತ್ಸಲ, ಮುಕ್ತಿ ಪ್ರದಾಯಕ ನೀ, ವಿಠ್ಠಲ ಭಕ್ತವತ್ಸಲ ನೀ. ಪಂಢರೀನಾಥನ ಮಹಿಮಾಶಯಗಳನ್ನು ಕಂಡು
ಮೈ ಮರೆತು ಬಂದ ಆ ಬ್ರಾಹ್ಮಣ ದೇವತೆ ಕೈ ಮುಗಿಯಿತನಪ್ಪ, ನನ್ನ ಕರ್ಕೊಂಡು ಹೋಗಿ ದೇವಾಲಯಕ್ಕೆ. 18 ಮೆಟ್ಲುಳ್ಳ ಆ ಪಂಢರೀನಾಥನ ದಿವ್ಯ ಭವನದ ಮುಂದೆ ಬಂದಾಗ ನೋಡ್ತಾನಲ್ಲಿ ಆ ಭುವನೇಶ್ವರಿ, ಆ ರಾಜರಾಜೇಶ್ವರಿ, ಆ ಆದಿಲಕ್ಷ್ಮಿ, ಚಿನ್ಮಯಿ, ಜಗನ್ಮಯಿ ತನ್ನ ನೀಳ ಕೂದಲುಗಳಿಂದ ಕಸಗುಡಿಸ್ತಾ ಇದ್ದಾಳೆ ಮಹಾದ್ವಾರದಲ್ಲಿ. ಓಡಿ ಬಂದು ಪಾದಕ್ಕರಗಿದ, ತಾಯೇ ನಿನ್ನ ಸ್ವಾಮಿಯೇ ಪಾಂಡುರಂಗ, ನೀನವನ ಚರಣ ದಾಸಿಯೇ, ಹೇ ಬ್ರಾಹ್ಮಣೋತ್ತಮ ನನ್ನ ಕಣ್ಣು ತೆರೆಸಿದೆಯಪ್ಪ. ಈ ಜಗದೊಡೆಯನಾಗಿರತಕ್ಕಂತಹ ಪಡವಿಗೊಡೆಯನಾದ ಪಾಂಡುರಂಗನ ನೋಡ್ಬೇಕು, ನಾನು ಕರ್ಕೊಂಡು ಹೋಗ್ಲಿಕ್ಕೆ. ಆ ಬ್ರಾಹ್ಮಣ ದೇವತೆ ನಡುಗ್ತಾ ಇದ್ದಾನೆ. ಪಾಂಡುರಂಗ, ನೀನು ಪರಮ ಸುಂದರ ಅಂತ ಹೇಳಿದ್ದೇನೆ, ನಿನ್ನ ಆಭರಣಗಳ ವೈಭವದ ವಿವರಣೆ ಮಾಡಿದ್ದೇನೆ, ಇವನಿಗೆ ಆ ದರ್ಶನ ಕೊಡು ದರ್ಶನ ಕೊಡು ಅಂತ ಬೇಡ್ತಾನೆ. ಒಳಗ್ ಕಾಲಿಡ್ತಾನೆ. ಚೈತನ್ಯಾತ ಗಾಭ ಒಳಗ್ ಕಾಲಿಡ್ತಾನೆ. ಮಹಾನ್ ಪ್ರಕಾಶವೇ ಹಬ್ಬಿದೆ. ಚೈತನ್ಯಾತ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೋ ನೋಡ್ತಾರಲ್ಲಿ. ಚೈತನ್ಯಾತ ಗಾಭಾ ವಿಠೇವರಿ ಉಭಾ गाहे विठेवरी उभा माधा विठुराया. कान्य कुंडळाची कांती रुळेगळा वैजयंती. कान्ही कुंडळाची कांती रुळेगळा वैजयंती. अंगी पीतांबर कांती तनु छाया. राहे विठेवरी उभा माधा कान्य कुंडळाची कांती रुळेगळा वैजयंती. रुळेगळा वैजयंती. आंगी पीतांबर कांती तनु छाया. माधा विठुराया माधा पंढरीनाथ भगवान की. ರಾಜ ಮೈ ಮರೆತು ಹೋದ. ಧಾವಿಸಿ ಬಂದು ಆ ಇಟ್ಟಿಕಲ್ಲ ಸಹಿತ ಆ ಪಾಂಡವ ಪ್ರಿಯನಾದ ಪಂಢರೀನಾಥನ ಚರಣಕ್ಕೆ ತನ್ನ ಹಣೆಯನ್ನ ಮಣೆಯಾಗಿ ಅರ್ಪಣೆ ಮಾಡಿದ್ದಾನೆ. ಹೇ ಪ್ರಭು, ಶ್ರೀಮುಖವು ಸುಂದರ. ಹೇ ವಿಪ್ರೋತ್ತಮ, ಕೋಟಿ ಕೋಟಿ ಮನ್ಮಥ ಲಾವಣ್ಯ ಈತ. ಶ್ರೀಮುಖವು ಸುಂದರ ತಿಲಕ ಮನೋಹರ. ಶ್ರೀಮುಖ ತಿಲಕ ಮನೋಹರ. ಕೊರಳ ತುಳಸಿಹಾರ ವೈಜಯಂತಿ. ಕೊರಳ ತುಳಸಿಹಾರ ವೈಜಯಂತಿ. ಶ್ರೀಮುಖ ಸುಂದರ. ಕೊರಳ ತುಳಸಿಹಾರ ವೈಜಯಂತಿ. ಕೊರಳ ತುಳಸಿಹಾರ ವೈಜಯಂತಿ. ಪುಟ್ಟ ಪೀತಾಂಬರ ವಿಠ. ವಿಠಲ ಪುಟ್ಟ ಪುಟ್ಟ ಪೀತಾಂಬರ ಕಟಿಯೊಳಿಟ್ಟ ಕರ. ಪುಟ್ಟ ಪೀತಾಂಬರ ಕಟಿಯೊಳಿಟ್ಟ ಕರ. ಇಟ್ಟಿ ಕಲ್ಲ ಮೆಟ್ಟಿ ನಿಂತ ವಿಠಲ ಗಂಭೀರ. ಇಟ್ಟಿ ಕಲ್ಲ ಮೆಟ್ಟಿ ನಿಂತ ವಿಠಲ ಗಂಭೀರ.
ಶ್ರೀಮುಖವು ಸುಂದರ ಸುಂದರ ಸುಂದರ. ಪಂಢರೀನಾಥ ಭಗವಾನ ಕೀ. ಪ್ರಭು ಪಾಂಡುರಂಗನ ಪರಮಮಂಗಳ ಸ್ವರೂಪವನ್ನು ಕಂಡಂಥ ರಾಮರಾಜ ಹುಚ್ಚೆದ್ದು ಬಿಟ್ಟ. ಭಗವಂತನ ಮಂಗಳ ರೂಪ ಅಂಥದ್ದು. ಕೋಟಿ ಮನ್ಮಥ ಲಾವಣ್ಯ, ಎರಡು ಕಣ್ಣುಗಳು ಸಾಕೆ ಅವನನ್ನು ನೋಡಲಿಕ್ಕೆ. ರಾಮರಾಜನಿಂದ, ಹೇ ಬ್ರಾಹ್ಮಣ ದೇವತೆಯೇ, ಇಂಥ ಸ್ವಾಮಿ ಪಂಢರೀನಾಥ ಇಲ್ಲಿರೋದೆ, ಇವನ ನರಮನೆಯ ದೇವನಾಗಬೇಕೆಂಬುದಾಗಿ ಇಟ್ಟಿಕಲ್ಲ ಸಹಿತ ಪಂಢರೀನಾಥನ ಮಂಗಳ ವಿಗ್ರಹವನ್ನು ರಥದ ಮೇಲಿಟ್ಟುಕೊಂಡು ವಿಜಯನಗರಕ್ಕೆ ಕೊಂಡು ಹೋದ ರಾಮರಾಜ. ವಿಜಯ ವಿಠ್ಠಲ ಗುಡಿ ಅಂತ ದಿವ್ಯ ದೇವಾಲಯವನ್ನೇ ನಿರ್ಮಿಸಿ ಪಾಂಡುರಂಗನಲ್ಲಿ ಪ್ರತಿಷ್ಠೆ ಮಾಡ್ತಾ, ಹೇ ವಿಠ್ಠಲ, ನೀನೀಗ ರಾಜರ ಮನೆಯ ಕುಲದೇವ. ಸಾವಿರಾರು ಬಂದಿನನ್ನು ಮುಟ್ಟುವುದು, ಅಪ್ಪಿಕೊಳ್ಳೋದು, ಭಜನೆ ಹೇಳೋದು ಇನ್ನು ಮುಂದೆ ಯಾವುದು ನಡೆಯುವುದು. ನನ್ನ ಸರ್ವ ರಾಜ್ಯ ನನಗೆ ಅರ್ಪಣೆ ಮಾಡ್ತೇನೆ. ನೀನೀಗ ರಾಜಕುಲದ ದೈವತವಾದೆ, ವಿಜಯನಗರದ ವಿಜಯ ವಿಠ್ಠಲನಾದೆ ನೀನು ಅಂತೀಗ ಪಾಂಡುರಂಗನನ್ನ ಪಂಢರಪುರದಿಂದ ವಿಜಯನಗರಕ್ಕೆ ತರುವಾಗ ಆ ರಾಜನ ಶ್ರದ್ಧಾ ಭಕ್ತಿ ಪ್ರೇಮಕ್ಕೆ ಮೆಚ್ಚಿದ ಪಾಂಡುರಂಗ ಹೇಳಿದನಂತೆ, ನಿನ್ನ ಎಲ್ಲಾ ರಾಜ ವೈಭವ ಭೋಗಗಳನ್ನು ನಾನು ಒಪ್ತೇನೆ, ಆದರೆ ಯಾವಾಗ ನೀನು ನನ್ನ ಭಕ್ತರಿಗೆ ಅಪಮಾನ ಮಾಡುತ್ತೀಯೋ, ಭಾಗವತರಿಗೆ ಅಪಚಾರ ಮಾಡುತ್ತೀಯೋ, ಆಗಲೇ ನಿನ್ನ ವಿಜಯನಗರವನ್ನು ನಾನು ಬಿಟ್ಟು ಹೋಗ್ಬಿಡ್ತೇನೆ. ನಿರ್ಣಯ ಮಾಡ್ತಾನೆ ರಾಮರಾಜ. ನಿನ್ನ ಭಜನೆಯವರು, ಸಂಕೀರ್ತನ ಹೇಳುವವರು, ಯಾತ್ರಾರ್ಥಿಗಳು, ಭಾಗವತೋತ್ತಮರು ನಮ್ಮ ಅರಮನೆ ಕಡೆಗೆ ಬರುವ ಹಾಗೆ ಇಲ್ಲ, ಹಾಗೆ ವ್ಯವಸ್ಥೆ ಮಾಡಿಬಿಡ್ತೇನೆ. ನೀನು ಕೇವಲ ರಾಜರ ಕುಲದೈವತ. ಅರಮನೆಯಲ್ಲಿ ನಾನೇನು ಭೋಗಗಳನ್ನು ಸ್ವೀಕಾರ ಮಾಡ್ತೇನೋ ಅದನ್ನೆಲ್ಲ ನಿನಗೆ ಅರ್ಪಣೆ ಮಾಡ್ತೇನೆ. ವಜ್ರಮಯವಾದ ಕಿರೀಟ ಆಭರಣಗಳೆಲ್ಲ ಪಾಂಡುರಂಗನಿಗೆ ಸಮರ್ಪಿಸಿದ್ದಾನ ರಾಜ. ತಾನೇ ಬಂದು ಪ್ರತಿನಿತ್ಯ ದೇವಾಲಯ ಗುಡಿಸಿ ಸಾರಿಸಿ ಸೇವೆಯನ್ನು ತಾನೇ ಮಾಡಿ ಪಾಂಡುರಂಗನಿಗೆ ಪೂಜೆಯನ್ನು ಅರ್ಪಿಸುತ್ತಾನೆ. ಆದರೆ ಆ ಪೂಜೆಯಲ್ಲಿ ಭಕ್ತಿ ಪ್ರೇಮದ ಕೊರತೆ ಇದೆ, ಅಹಂಕಾರವಿದೆ, ಅಭಿಮಾನವಿದೆ. ಅದನ್ನು ಒಲ್ಲೆ ಎಂದ ಪರಮಾತ್ಮ. ಅವನಿಗದಾವುದು ಬೇಕಾದ್ದಿಲ್ಲ. ಭಕ್ತಿ ಪ್ರೇಮದಿಂದ ಕೊಂಡಾಡವರಿಗೆ ದೊರಕತಕ್ಕಂಥವ. ಆದ್ರಿಂದಲೇ ಅವನಿಗೆ ಈ ರಾಜಪೂಜೆ ಬೇಕೇ. ಒಂದು ದಲ ಶ್ರೀ ತುಳಸಿ ಬಿಂದು ಗಂಗೋನಕ ಬಿಂದು ಗಂಗೋದಕ ಒಂದು ದಳ ತುಳಸಿ ಬಿಂದು ಗಂಗೋದಕ ಇಂದಿರಾ ರಮಣ ಇಂದಿರಾ ರಮಣಗೆ ಇಂದಿರಾ ರಮಣಗೆ ಅರ್ಪಿತ ಅರ್ಪಿತಾಯನ ಒಂದು ದಳ ಶ್ರೀ ತುಳಸಿ ದಳ ಪತ್ರಂ ಪುಷ್ಪಂ ಫಲಂ ತೋಯಂ. ಭಕ್ತಿ ಪ್ರೇಮದಿಂದ ಅರ್ಪಿಸುವ ಒಂದು ಬಿಂದು ಜಲ, ಒಂದು ಶ್ರೀ ತುಳಸಿಗೆ ಅನುಗ್ರಹ ಮಾಡುವ ಪರಮಾತ್ಮ ಈ ರಾಜವೈಭವ ಅವನೆಂದು ಒಪ್ಪಲೇ. ಅದರಲ್ಲಿಯೂ ಅಹಂಕಾರದಿಂದ ರಜೋಪ್ರಧಾನವಾಗಿರತಕ್ಕಂಥ ಪೂಜೆ ಅದು. ಆದರೆ ಭಕ್ತನೇ ಕೊಟ್ಟ ಮಾತಿನಂತೆ ಇವನು ಯಾವಾಗ ಭಾಗವತ ಅಪಚಾರ ಮಾಡ್ತಾನೋ ಆಗ ಇವನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದ. ಅದಕ್ಕಾಗಿ ಕಾಯ್ತಾ ಇದ್ದನೋ ಎಂಬ ಹಾಗೆ ಪರಮಾತ್ಮ ಈಗ ವಿಜಯನಗರದಲ್ಲಿ ವಿಜಯ ವಿಠ್ಠಲನಾಗಿ ನಿಂತಿದ್ದಾನೆ ರಾಜವೈಭವದಿಂದ. ಆಷಾಢ ಮಾಸದ ಪ್ರಥಮೇಕಾದಶಿ
ಶಯನಿ ಏಕಾದಶಿ ಬಂದಿದೆ. ಅಸಂಖ್ಯಾತ ಭಕ್ತರು, ಲಕ್ಷೋಪಲಕ್ಷ ಜನರು ಆ ಪಾಂಡುರಂಗನ ದರ್ಶನಕ್ಕೆ, ಅವನನ್ನ ಆಲಿಂಗಿಸಿಕೊಳ್ಳಲಿಕ್ಕೆ, ಹಣೆಯನ್ನ ಅವನ ಪಾದಕ್ಕೆ ಉಜ್ಜಿ ತಮ್ಮ ಪ್ರಾರಬ್ಧವನ್ನು ಕಳೆದುಕೊಳ್ಳಲಿಕ್ಕೆ ಚಂದ್ರಭಾಗ ಸ್ನಾನ ಮಾಡಿ ಪುನೀತರಾಗಲಿಕ್ಕೆ ಬರ್ತಾ ಇದ್ದಾರೆ. ಜನದಟ್ಟಣೆ ಸೇರಿದೆ ಇಡೀ ಪಂಢರಪುರದಲ್ಲಿ. ಆ ಭಕ್ತರಿಗೆ ಪಂಢರಪುರವೇ ತವರು ಮನೆ. ಪಂಢರಿ ಪಂಢರಿಯನ್ನೂರು, ಪಂಢರಿಯನ್ನೂರು, ಪಂಢರಿಯನ್ನೂರು. ಪಾಂಡುರಂಗನೆಮ್ಮ ತವರು ತವರು ಪಂಢರಿಯನ್ನೂರು. ತಂಡ ತಂಡದಲ್ಲಿ ಬರ್ಪ ತೊಂಡರೆಲ್ಲ ಬಂಧುಗಳು, ತೊಂಡ ತಂಡದಲ್ಲಿ ಬರ್ಪ ತೊಂಡರೆಲ್ಲ ಬಂಧುಗಳು, ಪಂಢರಿಯನ್ನೂರು. ಪಾಂಡುರಂಗನೇ ತವರು ಪಂಢರಿಯನ್ನೂರು. ಪಂಢರಿ ಚಂದ್ರಭಾಗಿಯಲ್ಲಿ ಸ್ನಾನ, ಚಂದ್ರಭಾಗಿಯಲ್ಲಿ ಸ್ನಾನ, ಪಾಂಡುರಂಗ ದರ್ಶನ. ಚಂದ್ರಭಾಗಿಯಲ್ಲಿ ಸ್ನಾನ, ಪಾಂಡುರಂಗನ ದರ್ಶನ. ಹರಿ ಕೀರ್ತನ ಜಾಗರಣು, ಶ್ರವಣ ಸಜ್ಜನು, ಸಂಗ ಶ್ರವಣ ದರ್ಶನ ಸಂಭಾಷಣ, ಪಂಢರಿಯನ್ನೂರು. ಪಾಂಡುರಂಗನೇ ತವರೂರು, ಪಂಢರಿ ಯಮ್ಮ ಊರು ಯಮ್ಮ. ಓ ಹೀಗೆ ಬರತಕ್ಕಂಥ ಲಕ್ಷೋಪಲಕ್ಷ ಜನರು ಮಹಾದ್ವಾರದಲ್ಲಿ ಬಂದು ನಿಂತು ನೋಡ್ತಾರೆ. ಅವರ ಪ್ರೇಮದ ಮೂರ್ತಿಮಂತ ಸ್ವರೂಪ ಪಾಂಡುರಂಗ ಕಾಣಿಸಲಿಲ್ಲ. ಕಣ್ಣುಜ್ಜಿಕೊಂಡ್ರು, ಮತ್ತೆ ಮತ್ತೆ ನೋಡಿದ್ರು. ನಾವೇನು ಪಾಪ ಮಾಡಿದ್ರು? ಭಗವಂತನ ದರ್ಶನ ನಮಗೆ ಯಾಕೆ ಆಗ್ತಾ ಇಲ್ಲ? ಹೇ ಪಂಢರೀನಾಥ, ನಿನ್ನ ದರ್ಶನಕ್ಕಾಗಿ ಹಗಲು ರಾತ್ರಿ ಕಾದು 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 ನಡೆದು ಅನ್ನೋದಕ್ಕಳನ್ನು ತ್ಯಜಿಸಿ ಬಂದಿದ್ದೆ. ಯಾಕೆ ಕಾಣಿಸಲಲ್ಲೇ? ಲಕ್ಷೋಪಲಕ್ಷ ಜನರಿಗೆ ಪಾಂಡುರಂಗನ ಮಂಗಳ ದರ್ಶನವಿಲ್ಲ. ಆ ಪ್ರತಿಮೆಯ ಮೂಲಕ ಅಪ್ರತಿಮನಾದಂಥ ಪರಮಾತ್ಮನ ಚಿಂತನೆ ಮಾಡುವ ಭಕ್ತರವರು ಆಗಲೇ ಭಾನುದಾಸರು ಆಗಮಿಸಿದ್ದಾರೆ. ಅವರ ಹಿಂದೆ ಸಹಸ್ರಾರು ಮಂದಿ ಆ ಪಾಂಡುರಂಗನ ದಿವ್ಯನಾಮ ಸ್ಮರಣ ಹೇಳ್ತಾ ಬರುತ್ತಾರೆ. ಗೆಜ್ಜೆಯ ಕಟ್ಟು ಲಜ್ಜೆಯ ಬಿಟ್ಟು ಸಜ್ಜನ ಸಾಧುಗಳ ಮನವಿಟ್ಟು, ಹೆಜ್ಜೆ ಹೆಜ್ಜೆಗೂ ಹರಿನಾಮವನು, ಹೆಜ್ಜೆ ಹೆಜ್ಜೆಗೂ ಹರಿನಾಮವನು ಹೇಳುತ್ತ ಪ್ರೇಮದಿ ಕರತಟ್ಟು, ಕರದಲ್ಲಿ ತಾಳ ಸಂತರ ಮೇಳ, ಕರದಲ್ಲಿ ತಾಳ ಸಂತರ ಮೇಳ. ಅಲ್ಲಿರುವನು ಹರಿ ಗೋಪಾಲ, ಅಲ್ಲಿರುವನು ಹರಿ ಗೋಪಾಲ, ಅಲ್ಲಿರುವನು ಹರಿ ಗೋಪಾಲ. ಗೆಜ್ಜೆಯ ಕಟ್ಟು ಲಜ್ಜೆಯ ಬಿಟ್ಟು ಆ ಭಜನೆ ಮಾಡ್ತಾ ಬರ್ತಾರ. ಸಜ್ಜನ ಸೇವೆಯೋಳ್ ಮನಸ್ಸಿಟ್ಟು, ಹೆಜ್ಜೆ ಹೆಜ್ಜೆಗೂ ಹರಿನಾಮವನು, ಹೆಜ್ಜೆ ಹೆಜ್ಜೆಗೂ ಹರಿನಾಮವ ಗರ್ಜಿಸಿ ಹೇಳುತ್ತ ಕರತಟ್ಟು.
ಘರ್ಜಿಸಿ ಹೇಳುತ್ತ ಕರತಟ್ಟು ಕರದಲ್ಲಿ ತಾಳ ಸಂತರ ಮೇಳ ಕರದಲ್ಲಿ ತಾಳ ಸಂತರ ಮೇಳ ಅಲ್ಲಿರುವನು ಹರಿ ಗೋಪಾಲ ಹರಿ ಗೋಪಾಲ ಹರಿ ಗೋಪಾಲ ಹರಿ ಗೋಪಾಲ. ಆ ಭಜನೆ ಕೀರ್ತನೆಯಲ್ಲಿ ಮೈ ಮರೆತು ಬರ್ತಾ ಇರತಕ್ಕಂಥ ಭಾನುದಾಸರು ನೋಡ್ತಾರೆ, ಪಾಂಡುರಂಗ ಕಾಣಿಸ್ತಾ ಇಲ್ಲ. ಆಗಲೇ ಆ ಬಳಿಯಲ್ಲಿದ್ದ ಬ್ರಾಹ್ಮಣ, ನಾನು ಪಾಂಡುರಂಗನನ್ನು ಕೊಂಡಾಡಿದೆ, ಅವನನ್ನು ಕೀರ್ತಿಸಿದೆ, ರಾಜನಿಗೆ ದರ್ಶನ ಕೊಡುವಂತ ಬೇಡಿದೆ. ಅವ ರಾಜನಿಗೆಲ್ಲ ಕೊಟ್ಟ, ನಮ್ಮನ್ನೆಲ್ಲ ಇಲ್ಲೇ ಬಿಟ್ಟ. ಭಾನುದಾಸರೇ, ರಾಮರಾಜನಲ್ಲಿ ಕರ್ಕೊಂಡು ಬಂದವ ನಾನು, ಪಾಂಡುರಂಗನನ್ನೇ ಕೊಂಡು ಹೋಗ್ಬಿಟ್ನಲ್ಲ. ಭಾನುದಾಸರು ಪ್ರತಿಜ್ಞೆ ಮಾಡ್ತಾರೆ, ಪಂಢರೀನಾಥನನ್ನು ಮರಳಿ ಕರತರುವ ತನಕ ಅನ್ನೋದಕವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಆದ್ರೆ ಏನ್ ಮಾಡೋಣ, ವಿಜಯನಗರದಲ್ಲಿ ಪಂಢರಪುರದಿಂದಾಗಲಿ ಇನ್ಯಾವುದೇ ಊರಿಂದಾಗಲಿ ಬರುವ ಭಕ್ತರಿಗೆ ಪ್ರವೇಶವೇ ಇಲ್ಲದಿದ್ದ ಹಾಗೆ ಮಾಡಿಬಿಟ್ಟಿದ್ದ. ಕೋಟೆ ಕಂದಕಗಳ ಮಧ್ಯದಲ್ಲಿ ಆ ದಿವ್ಯ ದೇವಾಲಯದಲ್ಲಿ ರಾಜವೈಭವದಿಂದ ಬಂಧಿತನಾಗಿದ್ದಾನೆ ಪಾಂಡುರಂಗ. ಭೋಳೆ ಸ್ವಭಾವದ ಭಕ್ತರ ಭಜನೆ ಅದೆಷ್ಟು ದಿನವಾಯಿತೋ ಪಂಢರೀನಾಥ ಕೇಳದೆ. ಭಾನುದಾಸರು ತಂಡವನ್ನ ಸೇರಿಕೊಂಡು ಪಂಢರೀನಾಥನ ದರ್ಶನಕ್ಕೆ ವಿಜಯನಗರಕ್ಕೆ ಬರ್ತಾರೆ. ದಾರಿಯಲ್ಲಿ ಬರುವಾಗ ಪ್ರಾರ್ಥನೆ ಮಾಡ್ತಾರೆ, ಹೇ ಪಾಂಡುರಂಗ, ನಮ್ಮಂಥ ಅಜ್ಞರ, ಮೂರ್ಖರ, ಮೂಢರ ಭಕ್ತಿ ನಿಂಗೆ ಬೇಡವಾಯ್ತೆ. ನಮ್ಮಲ್ಲೇನು ಸಂಪತ್ತಿದೆ, ನಮಗೆ ಸರ್ವವು ನೀನಲ್ವೇ. ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ವಿಠಲ ನೀ ಇಷ್ಟ ಮಿತ್ರ ವಿಠಲ ಹುಟ್ಟಿಸಿದ ತಾಯಿ ತಂದೆ ಇಷ್ಟಾಮಿತ್ರನು ನೀ ಅಷ್ಟಭಾಗ್ಯವು ಬಂಧು ಬಳಗ ವಿಠಲ ಪೆಟ್ಟಿಗೆಯೊಳಗಣ ಅಷ್ಟಾಭರಣನೆ ಅಷ್ಟಾಭರಣನೆ ಶ್ರೇಷ್ಠ ಮೂರುತಿ ವಿಠಲ ಶ್ರೇಷ್ಠ ಮೂರುತಿ ಹರೇ ನೀನಿರುವ ತನಕ ನಾನೇ ಬಡವ ನಾನೇಕೆ ಬಡವನು ನಾನ್ಯಾಕೆ ಪರದೇಶ ಶ್ರೀನಿಧೆ ಶ್ರೀನಿಧೆ ಶ್ರೀ ಶ್ರೀನಿಧೆ ಹರಿಯನಗೆ ನೇರಿರುವ ತನಕ ಏಕೆ ಬಡವನ ಬಡವನ ಬಡ ನಮ್ಮ ಸರ್ವಸ್ಸು ನೀನೇ ಪಾಂಡುರಂಗ. ಆ ಭಕ್ತ ಮಂಡಳಿ ವಿಜಯನಗರಕ್ಕೆ ಬರುತ್ತದೆ.
ಅಲ್ಲಲ್ಲಿ ತಾನೇ ತಂಗುದಾಣಗಳಲ್ಲಿ ಇದ್ದಾಗಲೂ ಅದೇ ಪಾಂಡುರಂಗನನ್ನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ಮಧ್ಯರಾತ್ರಿ ಆ ಕೋಟೆ ಕೊತ್ತಳಗಳನ್ನು ನೀರಿಕೊಂಡು ಹೋಗ್ತಾರೆ ಆ ಪಾಂಡುರಂಗನ ನೋಡ್ಲಿಕ್ಕೆ. ಭಾನುದಾಸರು ಪ್ರಾಣವನ್ನೇ ಪಣವಾಗಿಟ್ಟು ಆ ರಾಜನ ಅರಮನೆಯ ಮಧ್ಯದಲ್ಲಿರುವ ಪಂಢರೀನಾಥನ ದೇವಾಲಯವನ್ನು ನುಗ್ಗಿದರು ಮಧ್ಯರಾತ್ರಿ. ಆ ಚರಿತ್ರೆ ವರ್ಣನೆ ಮಾಡಿದ್ದಾರೆ. ಗೋಡೆಯನ್ನು ಕೊರೆದು ಕಳ್ಳ ಕಿಂಡಿಗಳಿಂದ ನುಗ್ಗಿದರಂತೆ. ಯಾವುದನ್ನು ಕದ್ದುಕೊಳ್ಳಿಕ್ಕೆ, ಯಾವುದನ್ನು ಅಪಹರಿಸಲಿಕ್ಕೆ? ಆ ಪರಮ ಪ್ರೇಮ ಮೂರ್ತಿಯಾದಂತಹ ಪಾಂಡುರಂಗನಿಗಾಗಿ ಏನು ಮಾಡಲಿಕ್ಕೂ ಸಿದ್ಧರು. ಒಳಕ್ಕೆ ಬರ್ತಾರೆ. ತಾಳತಂಬೂರಿನ ಕೈಯಲ್ಲೆತ್ತಿದರು. ವಿಠ್ಠಲ ವಿಠ್ಠಲ ಭಜನೆ ಪ್ರಾರಂಭವಾಗಿಬಿಡ್ತು ಮಧ್ಯರಾತ್ರಿ. ಕಳ್ಳರೇ ಅವರು, ಪಂಢರೀನಾಥನ ಪ್ರೇಮವನ್ನ ಕದೀಲಿಕ್ಕೆ ಬಂದವರು. ಕೈ ಜೋಡಿಸಿ ಭಾನುದಾಸರು ಪಾದಕ್ಕೆ ಎರಗುತ್ತಾರೆ. ಪಂಢರೀರಾಯ ತೋಂಡರಿ ಗೋಡೆಯ ಪಂಢರೀರಾಯ ಬಿಟ್ಟ. ಸ್ವಾಮಿ, ನಮ್ಮ ಕಣ್ಣು ಕುರುಡಾಗಿದೆ, ನಿನ್ನ ಮಂಗಳ ರೂಪ ನೋಡಿದೆ. ಪಂಢರೀರಾಯ ತೋಂಡರಿ ಗೋಡೆಯ ತಂದೆಯಮ್ಮ ಅಗಲಿದೆಯ ಸದಯ. ತಂದೆಯಮ್ಮ ಅಗಲಿದೆಯ ಸದಯ. ಪಂಢರೀರಾಯ ತೋಂಡರಿ ಗೋಡೆಯ ವಿಠ್ಠಲ. ಬಂಧು ಬಳಗ ನೀನೆಂದು ನಂಬಿದರ, ಬಂಧು ಬಳಗ ನೀನೆಂದು ನಂಬಿದರ, ಕುಂದುಗಳೆಣಿಪರ ನಂದನ ಕಂದ. ಕುಂದುಗಳೆಣಿಪರ ನಂದನ ಕಂದ. ಪಂಢರಿ ಗೋಡೆಯ ರಾಯ ಪಂಢರೀರಾಯ ತೋಂಡರಿ ಗೋಡೆಯ ತಂದೆಯಮ್ಮ ಅಗಲಿದೆಯ ಸದಯ. ಪಂಢರೀರಾಯ ಮಂದರಧರ ಮುಟುಕುಂದ ವರದ ಹರಿ ಹರಿ ಪಂಢರಿ ಗೊಡೆಯ ಹರಿ ಪಂಢರಿ ಗೊಡೆಯ. ಮಂದರಧರ ಮುಟುಕುಂದ ವರದ ಹರಿ ಚಂದದ ಪಾದಾರವಿಂದ ತೋರಯ್ಯ. ಚಂದದ ಪಾದಾರವಿಂದ ತೋರಯ್ಯ. ಪಂಢರೀರಾಯ ತೋಂಡರಿ ಗೋಡೆಯ ತಂದೆಯಮ್ಮ ಅಗಲಿದೆಯ ಸದಯ. ಪಂಢರೀರಾಯ ಭಾನುದಾಸರು ತಾಳವನ್ನೆತ್ತಿಕೊಂಡು ಮಧ್ಯರಾತ್ರಿ ನಾಮ ಸಂಕೀರ್ತನಲ್ಲಿ ಮಗ್ನರಾಗ್ಬಿಟ್ರು. ಏಕ ಪ್ರಕಾರ ಸಾಹಿತ್ಯಕ್ಕೆ ಮೂಲವಾದ ವೇದ, ಸಂಗೀತಕ್ಕೆ ಮೂಲವಾದ ನಾದ. ಆ ನಾದ ವೇದದ ಜೊತೆಗೆ ತತ್ವಬೋಧವಾದಂಥ ಆ ಜ್ಞಾನಿಗಳು ಮೈ ಮರೆತು ಭಜನೆಯಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಕೇಳ್ತಾ ಇದೆ ವಿಠ್ಠಲ್ 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 ಭಜನೆ. ಒಬ್ಬರಿಬ್ಬರೇ ತಂಡವಾಗಿ ನುಗ್ಗಿದ್ರಂತೆ ಏಕ ಪ್ರಕಾರವಾಗಿ.
ಭಯ ಉಂಟೆ ಅವರಿಗೆ? ಭಗವಂತನ ನಾಮ ಸಂಕೀರ್ತನೆಯನ್ನು ಹೇಳ್ತಾ ನುಗ್ಗಿದ್ದಾರೆ ಅವರಿಗೆ. ಅವರಿಗೇನು ಭಯ? ಪ್ರಾಣ ಭಯವೇ? ಮೃತ್ಯು ಭಯವೇ? ಯಾವುದೂ ಇಲ್ಲ. ಅಮಿ ವಿಠ್ಠಳಾಚೆ ದೂತ ಯಮಾಣು ಶರಣಾಗತ, ಅಮಿ ವಿಠ್ಠಳಾಚೆ ದೂತ ಯಮಾಣು ಶರಣಾಗತ, ಅಮಿ ವಿಠ್ಠಳಾಚೆ ದೂತ ಯಮಾಣು ಶರಣಾಗತ, ಮುಖी नाम हाथी डाली पाप सर्व करू होळी, मुखी नाम हाथी डाली पाप सर्व करू होळी, विठ्ठलाचे आम्ही विठ्ठलाचे, विठ्ठल 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 पंढरीनाथ ಭಗವಾನ್ ಕೀ. ಸೇರಿದ ಭಕ್ತ ಮಂಡಳಿಯ ಭಜನೆಯನ್ನು ಕೇಳ್ತಾ ಧಾವಿಸ್ತಾನ ಮಧ್ಯರಾತ್ರಿಯಲ್ಲಿ ರಾಮರಾಜ ತನ್ನ ಅಂಗರಕ್ಷಕರ ಜೊತೆಗೆ. ನೋಡಿದರೆ ಭಜನೆಯಲ್ಲಿ ಮೈ ಮರೆತು ಕುಣಿಯುತ್ತಾ ಇದ್ದಾರೆ. ರಾಜಾಜ್ಞೆಯಂತೆ ಬಂಧಿಸಿದರವರನ್ನ. ದರಿದ್ರ ಭಿಕಾರಿಗಳು ಈ ರಾಜನ ಆರಾಧನಾಲಯಕ್ಕೆ ಎಲ್ಲಿಂದ ಬಂದರು? ಕಳ್ಳ ಕಿಂಡಿಯಿಂದ ಒಳಕ್ಕೆ ನುಗ್ಗಿ ಬಂದಿದ್ದಾರೆ, ಗೋಡೆ ಕೊರೆದು ಬಂದಿದ್ದಾರೆ. ತಕ್ಷಣವೇ ರಾಜಾಜ್ಞೆ ಕೊಡುತ್ತಾರೆ, ಭಾನುದಾಸನನ್ನ ಶೂಲಕ್ಕೇರಿಸಿ ಇವರನ್ನು ಕೊಲ್ಲಬೇಕು. ಅವರಿಗೆಲ್ಲಿ ಮರಣ ಭಯ? ಪಾಂಡುರಂಗ, ನಾವು ದೇಹತಃ ಎಂದೋ ಸತ್ತಿದ್ದೆ, ನಮಗೆ ದೇಹವಿದೆ, ದಾಹವೇ ಇಲ್ಲ. ನಿನ್ನ ಚಿಂತನೆ ಇರತಕ್ಕಂಥವ್ರು ನಮಗೇನು ಭಯ? ದೇಹ ಭಾವ ಇಲ್ಲದೇ ಇರತಕ್ಕಂಥವರನ್ನ ಹಿಡಿದು ಭಾನುದಾಸರನ್ನು ಕಟ್ಟಿದ್ರು. ಕೈಕಾಲಿಗಳಿಗೆ ಸರಪಳಿಯನ್ನು ಕಟ್ಟಿ ಎಳ್ಕೊಂಡು ಬರ್ತಾರೆ. ಸಂಸಾರ ಬಂಧನವನ್ನು ಬಿಡಿಸಿಕೊಳ್ಳಿಕ್ಕಾಗಿ ಪಾಂಡುರಂಗನಿಗೆ ಶರಣು ಬಂದವರಿಗೆ ಭಯವೆಲ್ಲಿಂದ? ಭತ್ತವನ್ನ ಸುಟ್ಟು ಅರಳಾಗಿ ಮಾಡಿದ ಮೇಲೆ ಅರಳನ್ನು ಬಿತ್ತಿದರೆ ಮತ್ತೆ ಭತ್ತ ಹುಟ್ಟುತ್ತದೇನು? ಕಬ್ಬನ್ನು ಅರೆದು ಸಕ್ಕರೆಯಾಗಿಸಿದ ಬಳಿಕ ಸಕ್ಕರೆಯನ್ನು ಮತ್ತೆ ಬಿತ್ತಿದರೆ ಕಬ್ಬು ಹುಟ್ಟುತ್ತದೇನು? ವಿಷಯ ಭಾವ ಇಲ್ಲ, ದೇಹ ಭಾವ ಇಲ್ಲ. ಪಾಂಡುರಂಗನಲ್ಲಿರುವ ದಾಸ್ಯ ಭಾವ ಒಂದೇ. ಆ ಸ್ವರೂಪ ದೇಹದ ಸ್ಥಿತಿಯಾಗಿ ನಿಂತಿರತಕ್ಕಂಥವ್ರು ಭಯ ಅಂತಕ್ಕಂಥವ್ರು ಅವರಿಗೆ ಸುಳದೇ ಇಲ್ಲ. ಆ ಶೂಲದ ಬಳಿಗೆ ಎಳ್ಕೊಂಡು ಬಂದರು ಭಾನುದಾಸರನ್ನ. ನೋಡ್ತಾರ ನೆಟ್ಟಗಿರುವ ಶೂಲ. ಅದನ್ನು ನೋಡಿದ ಕ್ಷಣ ಆ ಪಾಂಡುರಂಗನ ಸ್ಮರಣೆ ಮರುಕಳಿಸಿತು ಮತ್ತೆ ಮತ್ತೆ. ಹೇ ಪಂಢರೀನಾಥ, ಎಲ್ಲೆಡೆ ನಿನ್ನ ಮಂಗಳ ಸ್ವರೂಪವನ್ನೇ ನೋಡತಕ್ಕಂಥವ್ರನ್ನ, ಸಾವಿನಲ್ಲೂ ನಿನ್ನನ್ನು ನೋಡುತ್ತೇವೆ, ಸುಖದಲ್ಲೂ ನಿನ್ನನ್ನು ನೋಡುತ್ತೇವೆ. ನಮ್ಮ ದೇಹ ಭಾವ ನಾಶವಾಗಿ ದೇವ ನಿನ್ನಲ್ಲಿ ಭಕ್ತಿ ಭಾವ ಜಾಗೃತವಾಗಿದೆ. ಹೀಗೆ ಹೇಳುವ ಭಾನುದಾಸರನ್ನ ಎಳತಂಡ ಶೂಲಕ್ಕೇರಿಸಲಿಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅದನ್ನು ಹಾಗೆ ನೋಡ್ತಾ ನಿಲ್ಲುವಾಗಲೇ ಬಿಗಿದರು ಭಾನುದಾಸನಂ ಕಂಬಕ್ಕೆ ಸಿಗಿದರು ಕ್ಷಣದಲ್ಲಿ ಭಕ್ತನನು. ಬಿಗಿದರು ಭಾನುದಾಸನಂ ಕಂಬಕ್ಕೆ ಸಿಗಿದರು ಕ್ಷಣದಲ್ಲಿ ಭಕ್ತನನು. ಜಗದೊಡೆಯನ ಕೃಪೆ ಬಗೆಬರಾರು ಹರಿ ಸಿಗಗೊಡುವನೆ ತಾ ಶರಣನನು. ಜಗದೊಡೆಯನ ಕೃಪೆ ಬಗೆಬರಾರು ಹರಿ ಸಿಗಗೊಡುವನೆ ಶರಣನನು. ಬಿಗಿದರು ಭಾನುದಾಸನ ಕಂಬಕ್ಕೆ ಪಂಢರೀನಾಥ ಭಗವಾನ್ ಕೀ. ಕಂಬಕ್ಕೆ ಬಿಗಿದು ಬಳಿಕ ಕರಚರಣಗಳಿಗೆ ಸರಪಳಿಯನ್ನು ತೊಡಗಿಸಿ ಎಳ್ಕೊಂಡು ಬಂದಿದ್ದಾರೆ ಶೂಲದ ಬಳಿ. ಆ ಶೂಲಕ್ಕೇರಿಸಲಿಕ್ಕೆ ಸಿದ್ಧತೆ ಮಾಡುವಾಗ ಭಾನುದಾಸರು ತನ್ನ ಕೊನೆಯ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರಭೋ, ನಿನಗೋಸ್ಕರ ಇನ್ನು ಎಷ್ಟು ದೇಹ ಬೇಕಾದ್ರೆ ಪಡೆದು ಬರುತ್ತೆ. ಸಾವಿಗಂಡತಕ್ಕಂಥವರಲ್ಲ ನಾವು, ಸಾವಿಗಿಂತ ಮೊದಲೇ ನಾವು ಸತ್ತವರಲ್ವೇ.
मरणाही आधी राहिलो मरोरी, मरणादी आही राहिलो मरोरी, आता पहा आमूचे नवल, आता पहा आमूचे नवल, आता पहा आमूचे नवल. मरणाही आधी राहिलो मरोरी, मरणादी आधी राहिलो. साखरेच नव्हे ऊस आम्हा नाही गर्भवास, साखरेच नव्हे ऊस आम्हा नाही गर्भवास. देहभाव गेला देवभाव आला, देहभाव गेला देवभाव. बीज भाजोनी केली लाहे, बीज भाजोनी केली लाहे. आम्हा जनन मरण नाही, आम्हा ಜನನ ಮರಣ ನಾಹಿ. ಹುಟ್ಟು ಸಾವುಗಳಿಲ್ಲ ನಮಗೆ, ಬೀಜವನ್ನೆಲ್ಲ ಸುಟ್ಟು ವಿಷಯ ಬೀಜಗಳೇ ಸುಟ್ಟು ಬಿಟ್ಟು ನಮಗೆಲ್ಲಿಂದ ಸಾವು. ಹೀಗೆ ತಿಳಿದು ಆ ಶೂಲದ ಬಳಿಗೆ ಬರುವಾಗ ಎಲ್ಲರೂ ನೋಡ್ತಾ ಇದ್ದಾರೆ ಆ ಪಾಂಡುರಂಗನ ಕೃಪಾ ಬರತಕ್ಕಂಥದ್ದು ಹೇಗೆ. ಮಾತೆಗಿಂತ ಹೆಚ್ಚು ಮಮತೆ ಅವನಿಗೆ ಭಕ್ತರ ಮೇಲೆ, ನೀರಿಗಿಂತ ತೆಳ್ಳಗಾದ ನಿರಭಿಮಾನ ಅವನಿಗೆ, ಚಂದ್ರನ ಸುಧಾಮಯವಾದ ಕರುಣೆಯ ಕಿರಣವನ್ನು ಬೀರತಕ್ಕಂಥವ. ಮರುಕ್ಷಣದಲ್ಲಿ ಇಡೀ ಶೂಲವೇ ಕರಗಿ 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 ಹೋಗ್ಬಿಟ್ಟಿದೆ. ಪಾಂಡುರಂಗ ಹೇಳಿದ, ಹೇ ರಾಮರಾಜ, ಒಂದು ಕ್ಷಣದಲ್ಲಿ ನಾನು ನಿಲ್ಲುವ ಹಾಗಿಲ್ಲ. ನೀನು ನನ್ನ ಪರಮ ಭಕ್ತನಾದ ಭಾನುದಾಸನಿಗೆ ಅಪಮಾನ ಮಾಡಿದ್ದೀಯಾದ್ದರಿಂದ ನಾನು ಕ್ಷಣ ಇಲ್ಲಿ ನಿಲ್ಲೋದಿಲ್ಲ ಅಂತ ಪಂಢರೀನಾಥ ಆ ಭಕ್ತರ ಜೊತೆ ಹೊರಟು ಬಿಟ್ಟಂತೆ ಏಕಪ್ರಕಾರ. ಅವನಿಗೆ ಆ ಭಕ್ತರ ಪ್ರೇಮಕ್ಕಿಂತ ಹೆಚ್ಚಿನದ್ದೇನು ಬೇಕು? ಭಾನುದಾಸರು ಅತಿ ವೈಭವದಿಂದ ವಿಜಯನಗರದಿಂದ ವಿಠ್ಠಲನ ಮತ್ತೆ ಪಂಢರಪುರಕ್ಕೆ ಕರೆತರುತ್ತಾರೆ. ಇಂದಿಗೂ ಕೂಡ ವಿಜಯನಗರದಲ್ಲಿ ಹಂಪಿಯಲ್ಲಿ ವಿಜಯ ವಿಠ್ಠಲನ ಗುಡಿ ಇದೆ, ಒಳಗೆ ದೇವರಿಲ್ಲ. ಆ ಭಕ್ತನಿಗೆ ಒಲಿದು ಮತ್ತೆ ಪಂಢರಪುರಕ್ಕೆ ಬರ್ತಾನೆ. ಅದು ಕಾರ್ತೀಕ ಶುದ್ಧ ಏಕಾದಶಿ. ಆ ಏಕಾದಶಿ ದಿನ ಮತ್ತೆ ಭಾನುದಾಸರು ಪಾಂಡುರಂಗನನ್ನು ಪಂಢರಿ ಕರೆತರ್ತಾ ಇದ್ದಾರೆ. ವಿಠ್ಠಲ ಪ್ರಭೋ, ಮತ್ತೆ ಬಂದಿಯಲ್ಲ ಇಲ್ಲಿಗೆ, ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ. ಈಗ ನಾವು ನಿನ್ನನ್ನೇ ಹಾಡೋದನ್ನ ಕೊಡು. ಹಾಡಿದರೆ ಎನ್ನೊಡೆಯನ, ಹಾಡಿದರೆ ಎನ್ನೊಡೆಯನ, ಬೇಡಿದರೆ ಒಡೆಯನ ಬೇಡುವೆ, ಹಾಡಿದರೆ ಎನ್ನೊಡೆಯನ. ಒಡೆಯಗೆ ಒಡಲನು ತೋರುತ್ತಾ, ಒಡೆಯಗೆ ಒಡಲನು ತೋರುತ್ತಾಯನ ಬಡತನ ಭಿನ್ನ ಮಾಡುವೆ. ಒಡೆಯ ಪುರಂದರ ವಿಠಲರಿನ ಅಡಿಗಳ ಸಾರೇ ಬದುಕುವೆ ಬದುಕು. ಹಾಡಿದರೊಡೆಯನ ಒಡೆಯನ ಹಾಡುವೆ ಒಡೆಯ. ಅಂಥ ಮಹಿಮಾ ಸಂಪನ್ನ ಪಾಂಡುರಂಗ ಭಕ್ತಿ ಪ್ರೇಮಕ್ಕೆ ಒಲೆಯತಕ್ಕಂಥವ. ಇಂದಿಗೂ ಕೂಡ ಆಷಾಢ ಕಾರ್ತೀಕ ಮಹಾಮಾಸಗಳಲ್ಲಿ ಅನೇಕಾನೇಕ ಭಕ್ತರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ. ಅವನ ಮಂಗಳಮಯವಾದ ಮೂರ್ತಿಯನ್ನು ಕಂಡ್ರೆ, ಅಪ್ಪಿಕೊಂಡ್ರೆ, ಅವನ ಪಾದದಲ್ಲಿ ಮಸ್ತಕವನ್ನಿಟ್ಟರೆ ಜನ್ಮ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದಕ್ಕಾಗಿ ಪಂಢರಿ ಅಂತ ಮಹಾನ್ ಕ್ಷೇತ್ರ, ಅದಕ್ಕೆ ಪಂಢರಿ ಮಹಾತ್ಮೆ. ಆ ಪಂಢರಪುರಕ್ಕೆ ಹೋದರೆ ಯಾವ ಬಂಧನವೂ ನನಗಿಲ್ಲ. ಬೇರೆ ಎಲ್ಲ ಕ್ಷೇತ್ರಕ್ಕೆ ಹೋದರೆ ಮೊದಲು ಮುಂಡನ, ಆ ಬಳಿಕ ಪಿಂಡನ, ಆಮೇಲೆ ಪಂಡಾಗಳು ಕೇಳಿದಷ್ಟು ದಂಡನ. ನೀನು ಪಂಢರಪುರಕ್ಕೆ ಬರ್ತೀಯೋ ಯಾವ ದುಃಖ ಇಲ್ಲ, ಕಷ್ಟವಿಲ್ಲ. ಚಂದ್ರಭಾಗೆ ಸ್ನಾನ ವಿಧಿ ಹರಿಕಥಾ, ಸ್ನಾನ, ದರ್ಶನ, ಕೀರ್ತನ, ಜಾಗರಣ, ಈ ವಿಧವಾದಂಥ ರೀತಿಯ ಸಾಧನೆಗೆ ಸುಲಭದ ಕಲಿಯುಗವರನಾದ ಪಾಂಡುರಂಗನನ್ನ, ಆ ವಿಠ್ಠಲನನ್ನ ಕೊಂಡಾಡುವ ಈ ಪಂಢರಿ ಮಹಾತ್ಮೆ ಎಂಬ ಕಥಾಭಾಗವನ್ನೊಳಗೊಂಡ ಪಂಢರಿನಾಥನ ಪರಮಾನುಗ್ರಹವರ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಮಂಗಲ ಹೇಳೋಣವಂತೆ. ರಾಜೀತ ವರದ ಗೋಪಾಲ ವಿಠ್ಠಲ ಮಹಾರಾಜ ರಾಜ ಸುಖ ತೇಜ ದಯಾನಿದೆ ಮಂಗಳಂ ನಿತ್ಯ ಮಂಗಳಂ ಮಂಗಳ ನಿತ್ಯ ಮಂಗಳಂ. ಪಂಢರೀನಾಥ ಭಗವಾನ ಕೀ